ಸಕ್ರಿಯವಾಗಿ ತೋರಿಸ್ಕೊಂಡಿದೆ. ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ನೀವು ತೋರಿಸ್ಕೊಂಡಿದ್ದೀರಾ ಅಥವಾ ಯಾವ ಥರ? ನಾನೊಬ್ಬನೇ ಅಲ್ಲ, ಇನ್ನು ಯಾರೂ ಸಹ ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡಬೇಕು ಆ ತಯಾರಿ ನಡೀತಾ ಇಲ್ಲ. ಆದಷ್ಟು ಬೇಗ ಪ್ರಾರಂಭ ಮಾಡ್ತಾರೆ ಅಂಥೇಳಿ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ತನಕ ತಯಾರಿ ನಡೆದಿರೋದು ಅಭ್ಯರ್ಥಿಗಳ ಪ್ರಕ್ರಿಯೆ ನಡೀತಾ ಇದೆ, ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ವಿನಃ ಗ್ರೌಂಡ್ ಲೆವೆಲಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಭಾಳ ನಿಧಾನ ಆಗ್ತಾ ಇದೆ. ವಿಧಾನಸಭೆ ಸಂದರ್ಭದಲ್ಲಿ ಸರ್ ಖಂಡೋಪಖಂಡವಾಗಿ ಆಯಾ ವಿಭಾಗವಾರು ಪ್ರಚಾರಗಳಾಯಿತು, ಅಗ್ರೆಸಿವ್ ಆಗಾಯಿತು. ಈಗ ಆ ರೀತಿಯ ವಾತಾವರಣಗಳು ಸರ್ಕಾರ ಇದ್ದಾಗ ಕೂಡ ಆ ರೀತಿಯ ವಾತಾವರಣಗಳು ಕಂಡು ಬರ್ತಾ ಇಲ್ಲ ಸರ್. ಸಂಪೂರ್ಣವಾಗಿ ಜವಾಬ್ದಾರಿ ಇಬ್ಬರ ಮೇಲಿದೆ, ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು. ಅವರಿಬ್ಬರು ಸೇರಿ ರಾಜ್ಯದಲ್ಲಿರ್ತಕ್ಕಂಥ 28 ಸೀಟಲ್ಲಿ 28 ಸೀಟು ಗೆಲ್ಲಿಸ್ಕೊಡ್ತಾರೆ. ಫಲಿತಾಂಶಕ್ಕೂ ಅವರೇ ಹೊಣೆ ಹಾಕ್ತಾರೆ ಸರ್. ಫಲಿತಾಂಶಕ್ಕೂ ಅವರೇ ಹೊಣೆ ಹಾಕ್ತಾರೆ. ಜವಾಬ್ದಾರಿ ಅವ್ರದ್ದು. ಏಕವ್ಯಕ್ತಿ ಇಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರಿದ್ದಾರೆ. PCC ಪ್ರೆಸಿಡೆಂಟು ಅವರೇ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರೇ, ಮುಖ್ಯಮಂತ್ರಿಗಳಿದ್ದಾರೆ. ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಬಂದಾಗ ಇವರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಒಳ್ಳೆ ಫಲಿತಾಂಶವನ್ನು ಕೊಡುತ್ತಾರೆ. ಬಿಜೆಪಿಯ ಭಾವನಾತ್ಮಕ ಅಸ್ತ್ರಗಳಿಗೆ ಕೌಂಟರ್ ಕೊಡೋದ್ರಲ್ಲಿ ಕಾಂಗ್ರೆಸ್ ವಿಫಲವಾಯಿತಾ ಅಂತ